ಹಾಯ್ ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ಹಿಂದಿ ಪರೀಕ್ಷೆ ಇತ್ತು, ಮೌಲ್ಯಾಂಕನ ಪರೀಕ್ಷೆ, ರಾಜ್ಯ ಮಟ್ಟದ ಹಿಂದಿ ಪರೀಕ್ಷೆ. ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ ಅಂದ್ಕೊತೀನಿ. ಇದರ ಕೀ ಆನ್ಸರ್ಸ್ನ ನೋಡೋಣ ಬನ್ನಿ. ನಾನು ಸ್ಕ್ರಾಲ್ ಡೌನ್ ಮಾಡ್ತಾ ಇರ್ತೀನಿ, ನೀವು ಆನ್ಸರ್ ನೋಡ್ಕೊಳ್ಳಿ ಹಿಂಗೆ. ಫಸ್ಟ್ ಮೇನಲ್ಲಿ 1 ರಿಂದ 8 ಪ್ರಶ್ನೆಗಳಿತ್ತು, ಬಹು ಆಯ್ಕೆ ಪ್ರಶ್ನೆಗಳು. ಅದರಲ್ಲಿ 1ನೇ ಕ್ವಶನ್ಗೆ ಆನ್ಸರು ಮಹಿಳಾ ಹೇ. ಅದೇ ರೀತಿ 2ನೇದಕ್ಕೆ ನೋಡೋದಾದರೆ ಆಪ್ಷನ್ ಸಿ ಬಾಲಿಕಾ ಹೇ. ಅದೇ ರೀತಿ 3ನೇ ಕ್ವಶನ್ಗೆ ಆಪ್ಷನ್ ಬಿ ಕಹಾನಿ ಹೇ. ಅದೇ ರೀತಿ 4ನೇ ಕ್ವಶನ್ಗೆ ಆಪ್ಷನ್ ಎ ನಿರಾಶಾ. ಅದೇ ರೀತಿ 5ನೇ ಕ್ವಶನ್ಗೆ ಆಪ್ಷನ್ ಸಿ ಹಿಮಾಲಯ ಹೇ. 6ನೇ ಕ್ವಶನ್ಗೆ ಆನ್ಸರ್ ಪೂರ್ವ ವಿರಾಮ ಹೇ. ಆ್ಯಂಡ್ ನೆಕ್ಸ್ಟು 7ನೇ ಕ್ವಶನ್ಗೆ ಸಹಯೋಗ ದೇನಾ ಹೇ. ಆಪ್ಷನ್ ಎ ಕರೆಕ್ಟು. ಅದೇ ರೀತಿ 8ನೇ ಕ್ವಶನ್ಗೆ ದಶರಥ್ ಕಿ ರಾಣಿ ಕೌಶಲ್ಯಾ ಥಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ರೀತಿ ಸೆಕೆಂಡ್ ಮೇನ್ ಅನುಕರಣ ವೇಗಗಳನ್ನು ಅನುರೂಪ ಶಬ್ದಗಳನ್ನ ನೋಡ್ಕೊಳ್ಳಿ. ನಾನು ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ, ನೀವು ಆನ್ಸರ್ ನೋಡ್ಕೊಳ್ಳಿ. ನೋಡ್ಕೊಂಡು ಹೋಗಿ 9, 10, 11 ಇದರಲ್ಲೇ ಇದೆ. ಅದೇ ರೀತಿ ಥರ್ಡ್ ಮೇನು 1 ಮಾರ್ಕ್ಸು 4 ಕ್ವಶನ್ ಇದೆ. 4 1 ಬಾಬು ಬಾಯಿ ಬಾಜಾರ್ ಕ್ಯೂ ಗಯೆ. ಆನ್ಸರ್ ಬಂದು ನಾರಿಯಲ್ ಲಾಯ ಕೆ ಲಿಯೆ. ಅದೇ ರೀತಿ ಇದೆ ಆನ್ಸರ್ಗಳು. 16 ಗಂಟೆ ನೋಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು 4th ಮೇನಲ್ಲಿ ಇದು 2-3 ವಾಕ್ಯ ಮೇ ಇರೋದ್ರಿಂದ ಇದು ಪಾಠದ ಸಂಖ್ಯೆಗಳನ್ನ ಹಾಕಿದ್ದೀವಿ. ಆ ಪಾಠಕ್ಕೆ ಹೋಗಿ ಆನ್ಸರ್ಗಳನ್ನ ನೋಡ್ಕೊಳ್ಳಿ. ನೀವು ಬರೆದಿರ್ತೀರ, ನಿಮ್ಮ ಸ್ಕೂಲ್ಗಳಲ್ಲೆಲ್ಲ ಬರ್ಸಿರ್ತಾರೆ. ನೆಕ್ಸ್ಟ್ 5ನೇ ಮೇನ್, ಇದು ಕೂಡ 3-4 ವಾಕ್ಯ ಮೇ ಏಕಿಯೇ. ಇದು ಕೂಡ ಅಷ್ಟೇ ನಿಮ್ಮ ಇದರಲ್ಲಿ ಐತೆ, ನೀವು ಬರ್ಸಿರ್ತಾರೆ ನಿಮ್ಮ ಟೀಚರ್ಗಳು. ಅದರಲ್ಲಿ ನೋಡಿ ಆನ್ಸರ್ ನೋಡಿ. ಸಾಧ್ಯವಾದರೆ ನಾವು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಈ ಪೇಪರ್ನ ಫುಲ್ ಸಾಲ್ವ್ ಮಾಡಿ ಆನ್ಸರ್ ಕೊಡ್ತೀವಿ ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಮಿಡಿಯೇಟ್ಲಿ ನಾವು ಎಲ್ಲ ಸಾಲ್ವ್ ಮಾಡಿ ಬಿಟ್ಟ ತಕ್ಷಣ. ಅದೇ ರೀತಿ ನೆಕ್ಸ್ಟು 6ನೇ ಮೀನು ಅಷ್ಟೇ, ಅವೆಲ್ಲ ನಿಮಗೆ ಬರ್ಸಿರ್ತಾರೆ. 35ನೇ ಕ್ವಶನು ಅದು ಪದ್ಯ ಇತ್ತು, ಅದು ಬರ್ದಿದ್ದೀರ ಅಂದ್ಕೊತೀನಿ. ನೆಕ್ಸ್ಟು 36ನೇ ಕ್ವಶನ್ಗೆ ಇಲ್ಲೇ ಟಿಕ್ ಮಾಡಿದ್ದೀನಿ ಆನ್ಸರ್ಗಳು 1, 2, 3, 4ಕ್ಕೆ. ಸೊ ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ 37ನೇ ಕ್ವಶನ್ಗೂ ಬರಿಬೋದು. 38 ಇಷ್ಟು ಯಾವ್ದ್ಯಾವ್ದು ಬಿಟ್ಟಿದೆಯೋ ಅಷ್ಟು ಕ್ವಶನ್ಗೂ ನಾನು ತಿರ್ಗಾ ಇಡೀ ಫುಲ್ ಪೇಪರ್ನ ಸಾಲ್ವ್ ಮಾಡಿ ಹಾಕ್ತೀನಿ. ಅದನ್ನು ನೀವು ಒಂದು ವೇಳೆ ಬೇಕಿದ್ದರೆ ಕಮೆಂಟ್ ಮಾಡಿರಿ ಕೆಳಗಡೆ, ಫುಲ್ ಮಾಡಬೇಕಂದ್ರೆ. ಓಕೆ, ಥ್ಯಾಂಕ್ ಯು.